ಓಕೆ. ಹಾಕಿ ಇಟ್ಕೊಳ್ತೀನಿ. ಹಾಕ್ತೀರಾ? ಹಾಕ್ತೀರೇನ್ರಿ? ಇಟ್ಕೊಳ್ತೀನಿ. ಹಾಕ್ತೀರಾ? ನಾನು ಬಟ್ಟೆ ಬಿಚ್ಕೊಂಡು ನಿಂತ್ಕೊಂತೀರಿ, ವಿಡಿಯೋ ಮಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ ಅಂತೇಳಿ ಮೀಡಿಯಾದವರಿಗೆ ಸುಜಾತಾ ಭಟ್ ಅವರು ಬೆಳ್ತಂಗಡಿನಲ್ಲಿ SIT ಕಚೇರಿಯ ಮುಂದೆ ಹೇಳಿರುವಂತದ್ದು. ಇವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಈ ಮಾಧ್ಯಮಗಳಿಗಿದೆಯಾ? ಅಂತಹ ಸುಜಾತಾ ಭಟ್ ಅವ್ರನ್ನ ಕರ್ಕೊಂಡೋಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕೂರಿಸ್ಕೊಂಡು ಸ್ಟೋರಿ ಮಾಡ್ತಾರೆ. ಯಾವ ಹಂತಕ್ಕೆ ಇಳಿದು ಬಿಟ್ಟಿದೆ ಮಾಧ್ಯಮಗಳು, ಯಾವ ಹಂತಕ್ಕೆ, ಯಾವ ಕೆಳಮಟ್ಟಕ್ಕೆ ಹಿಡಿದಿದ್ದಾವೆ ಈ ಮಾಧ್ಯಮಗಳು. ಯಾವ ಸುಜಾತಾ ಭಟ್ ನಾನು ಬೆತ್ತಲಾಗಿ ನಿಂತ್ಕೊಳ್ತೀನಿ, ವಿಡಿಯೋ ಮಾಡ್ತೀರಾ, ಆಗ್ತೀರಾ, ನಾಚಿಕೆ ಆಗ್ಬೇಕು, ನಿಮ್ಗೆ ಅಸಹ್ಯ ಆಗ್ಬೇಕು ಅಂತೇಳಿ ಓಪನ್ ಆಗಿ ಒಂದ್ಸರಿ ಅಲ್ಲ 50 ಸರಿ ಹೇಳಿದ್ದಾರೆ. ಆ ಮ್ಯಾಜಿಕ್ ಅಜ್ಜಿ ಯಾವಾಗ ಏನೇನು ಮಾತಾಡುತ್ತೆ ಅನ್ನೋದು ಗೊತ್ತಿಲ್ಲ. ಆ ಅಜ್ಜಿನ ಹಿಡ್ಕೊಂಡು ಇವರು TRPಗೋಸ್ಕರವಾಗಿ, ಕಮರ್ಷಿಯಲ್ಗೋಸ್ಕರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಅಂತಂದ್ರೆ ಇವರಿಗೆ ಒಂದು ಚೂರಾದ್ರೂ ನೈತಿಕತೆ ಅನ್ನೋದಿದೆಯಾ? ಒಂದು ಚೂರಾದ್ರೂ ನೈತಿಕತೆ ಅನ್ನೋದಿದೆಯಾ? ಯಾರ್ರೀ ಸುಜಾತಾ ಭಟ್ ದಾರಿ ತಪ್ಪಿಸಿದ್ರ? ಸುಜಾತಾ ಭಟ್ ಅವ್ರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವ್ರ ದಾರಿ ತಪ್ಪಿಸಿದ್ರ? ಈ ಅಜ್ಜಿ ನಿಮಿಷಕ್ಕೊಂದು, ಕ್ಷಣಕ್ಕೊಂದು ಅಂತೇಳಿ ಅವರ ವಕೀಲರು, ಅವರ ಪರವಾಗಿ ಬಂದಂತಹ ವಕೀಲರು ಅವರನ್ನೇ ದಾರಿ ತಪ್ಪಿಸಿದಂತಹ ಮ್ಯಾಜಿಕ್ ಅಜ್ಜಿ ಇದು. ನಿಮಿಷಕ್ಕೊಂದು, ಕ್ಷಣಕ್ಕೊಂದು ಮಾತನಾಡ್ತಾ ಇರುವಂತಹ ಮ್ಯಾಜಿಕ್ ಅಜ್ಜಿಯನ್ನ ನಂಬಿಕೊಂಡು ಇವರು ಇಷ್ಟೆಲ್ಲ ಗೊತ್ತಿದ್ರು ಸಹ ಚಾನಲ್ ಅಲ್ಲಿ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಅದರ ಜೊತೆಗೆ ಮಿಸ್ಟರ್ ವಸಂತ್ ಗಿಳಿಯಾರ್ ಅವರು ಮಾತನಾಡ್ತಾರೆ, ಸ್ಮಿತಾ ರಂಗನಾಥ್ ಅವರು ಮಾತಾಡ್ತಾರೆ, ಒಂದಷ್ಟು ಜನ ಮಾತಾಡ್ತಾರೆ ಅಂತಂದ್ರೆ ಇವರ ಮನಸ್ಥಿತಿಗಳು ಯಾವ ಹಂತಕ್ಕೆ ತಲುಪಿದೆ ನೋಡಿ. ಹೋರಾಟಕ್ಕೋಸ್ಕರವಾಗಿ ನಿಂತಿರುವಂತವರು 3 ಜನ, 4 ಜನ, 5 ಜನ, ಬೆರಳೆಣಿಕೆಯಷ್ಟು ಜನ ಇವತ್ತು ಈ ಸೌಜನ್ಯ ಹೋರಾಟವನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರುವಂಥದ್ದು. ಅವರ ಜೊತೆಗೆ ಲಕ್ಷಾಂತರ ಜನ ಅವರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಮತ್ತು ಕುಡ್ಲಾ ರಾಂಪೇಜ್ ಮತ್ತು ಪ್ರಸನ್ನ ರವಿ ಇವರೆಲ್ಲರೂ ಸಹ ಒಂದು ಗುಂಪಾಗಿ ಎಷ್ಟೇ ಕಷ್ಟ ಬಂದರೂ ಸಹ ಇದನ್ನ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡ್ತಾ ಇರ್ಬೋದು ಒಂದು ಕಡೆ. ಆದ್ರೆ ಇಡೀ ಮಾಧ್ಯಮಗಳು ಒಂದು ಕಡೆ ಹಾಕೊಂಡು ಈ ರೀತಿ ಕುತಂತ್ರ ಮಾಡಿ ಈ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ, ನನಗೆ ಅಸಹ್ಯ ಆಗ್ತಾ ಇರೋದಿದೆ ರೀ. ನೆನ್ನೆ ನೋಡಿದ್ರೆ ಆ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡ್ತಾರೆ, ಏನೋ ಮಹಿಳಾ ಆಯೋಗದ ಅಧ್ಯಕ್ಷರು ಇವ್ರದೇ ತಪ್ಪು, ಅವರನ್ನೇ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಈ ಮನುಷ್ಯ, ನಾನು ಪತ್ರಕರ್ತನಾಗಿ, ನಾನು ಪತ್ರಿಕೋದ್ಯಮದಲ್ಲಿ ನ್ಯಾಯ ಒದಗಿಸಬೇಕು ಅಂತ ತಿಳ್ಕೊಂಡಿರುವಂತಹ ವ್ಯಕ್ತಿ, ಒಂದು ದಿವಸನೂ ಇದ್ರ ಬಗ್ಗೆ ಮಾತನಾಡ್ತಾ ಇರುವಂತಹ ವ್ಯಕ್ತಿ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಟೀಕೆ ಮಾಡುವಂಥದ್ದು. ಯಾರೇ ಅಧಿಕಾರ ಕೊಟ್ಟವ್ರು ಇವರಿಗೆ? ಯಾರು ಅಧಿಕಾರ ಕೊಟ್ಟಂತವ್ರು? ಅಜಿತ್ ಹನುಮಕ್ಕನವರು ಹೇಳ್ತಾರೆ, ಹೈಕೋರ್ಟ್ಗೆ ಹೋಗಿರುವಂತಹ ಕೇಸು ಯಾವುದ್ರ ಬಗ್ಗೆ ಗೊತ್ತಿಲ್ಲದಂತಹ ವ್ಯಕ್ತಿ ಈ ವ್ಯಕ್ತಿ ಮಾತನಾಡ್ತಾರೆ. ಯಾವ ಹಂತಕ್ಕೆ ತಗೊಂಡೋಗ್ತಾ ಇದ್ದಾರೆ ಇವರು ಮಾಧ್ಯಮವನ್ನ? ಆ ಸುಜಾತಾ ಭಟ್ ಇಷ್ಟು ಸುಳ್ಳು ಹೇಳಿದ್ರು ಸಹ ಆ ಸುಳ್ಳುಗಳನ್ನ ಇವರು ಅದನ್ನೇ ಇಟ್ಕೊಂಡು ಅಜ್ಜಿ ಹತ್ರ ಮಾತಾಡಿಸ್ತಾರೆ ಅಂತಂದ್ರೆ ಇವರ ನೈತಿಕತೆ ಮೌಲ್ಯದ ಅಧೋಗತಿ ಎಷ್ಟು ಹಂತಕ್ಕೆ ಹೋಗಿದೆ ಇವ್ರದ್ದು ಅಂತೇಳಿ ನಮ್ಗೆ ಅರ್ಥ ಆಗುತ್ತಲ್ಲ. ಹೋರಾಟ ರೀ, ಸತ್ಯ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು. ನೀವು ಮಾಧ್ಯಮಗಳು ಯಾವತ್ತಿಗೂ ಸಹ ಬಾಯಿ ತೆರೆದೇ ಇರುವಂಥದ್ದು. ಇವತ್ತು ಯೂಟ್ಯೂಬರ್ಸ್ ಇಂದ ಇವತ್ತು ಇನ್ನೂ ಸತ್ಯ ಉಳಿದಿದೆ. ನೀವೆಲ್ಲರೂ ಸಹ ಕಥೆ ಹಾಕ್ಬಿಡ್ರಿ, ನೀವು ಅವಶ್ಯಕತೆ ಇಲ್ಲ. ನೀವು ಸ್ಯಾಟಲೈಟ್ ಚಾನೆಲ್ಗಳ ಅವಶ್ಯಕತೆ ಇಲ್ಲ. ನೀವು ನಾಟಕ ಮಾಡ್ತಾ ಇದ್ದೀರಿ, ನೀವು ಬಣ್ಣ ಹಾಕೊಂಡು ನಾಟಕ ಮಾಡ್ತಾ ಇದ್ದೀರಿ. ನೀವು ಬಣ್ಣ ಹಾಕೊಂಡು ದಿನಕ್ಕೊಂದು, ಕ್ಷಣಕ್ಕೊಂದು ಸ್ಕ್ರಿಪ್ಟ್ ರೈಟ್ ಮಾಡಿಕೊಂಡು ಸ್ಕ್ರಿಪ್ಟೆಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಹೊರತು ನೀವು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ನೀವು ಯಾವತ್ತೂ ಮಾಡ್ತಾ ಇಲ್ಲ. ನಿಮಗೆ ಈ ಪತ್ರಿಕೋದ್ಯಮ ಕೊಟ್ಟಿರುವಂಥ ಸ್ವತಂತ್ರವನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯಗಳನ್ನು ಸಾಯಿಸ್ತಾ ಇದ್ದೀರಿ. ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳಿಗೆ ಆಕ್ಸಿಜನ್ ಕೊಡ್ತಾ ಇದ್ದೀರಿ. ಹಾಗಾದ್ರೆ ಏನು ನಡೆದೇ ಇಲ್ವೇನೋ? ಬಾಲನ್ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಕೂತ್ಕೊಂಡು ಎಳೆಯಾಗಿ ಬಿಡಿಸಿಡ್ತಾ ಇದ್ದಾರೆ. ಅಲ್ಲಿ ಆಗಿರುವಂತಹ ಅನ್ಯಾಯಗಳ ಬಗ್ಗೆ ಬಿಡಿಸಿಡ್ತಾ ಇದ್ದಾರೆ. ಅವರನ್ನೂ ನಂಬೋದಿಲ್ಲ, ಹೋರಾಟಗಾರರನ್ನೂ ನಂಬೋದಿಲ್ಲ,
ಸುಜಾತಾ ಭಟ್ ಅವರು ಕ್ಯಾಕರಿಸಿ ಉಗಿತಾ ಇದ್ದಾರೆ, ಹಾದಿ ಬೀದಿನಲ್ಲಿ ಉಗಿತಾ ಇದ್ದಾರೆ. ಅವ್ರ ಬಗ್ಗೆ ಸ್ಟೋರಿ ಮಾಡಿ ಅದೇ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡು ನೀವು ಸ್ಟೋರಿ ಆ ಸುಜಾತಾ ಭಟ್ ಅವ್ರ ಜೊತೆ ನೀವು ಸ್ಟೋರಿ ಮಾಡ್ತೀರಿ, ಚರ್ಚೆ ಮಾಡ್ತೀರಿ ಅಂತಂದ್ರೆ ಇದಕ್ಕಿಂತಹ ಅಸಹ್ಯವಾದಂತಹ, ಇದಕ್ಕಿಂತಹ ಏನು ಆತ್ಮವಂಚನೆ ಮಾಡ್ಕೊಳ್ತಾ ಇರುವಂತಹ ಪತ್ರಿಕೋದ್ಯಮವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಾಕ್ಷಿ ಮತ್ತೊಂದು ಬೇಕೇನ್ರಿ? ಮತ್ತೊಂದು ಬೇಕಾ? ಫಸ್ಟ್ ಬದಲಾವಣೆ ಆಗಬೇಕಾಗಿರೋದು ನೀವು, ಬದಲಾವಣೆ ಮಾಡಬೇಕಾಗಿರೋದು ಈ ಮಾಧ್ಯಮಗಳನ್ನ. ಇರುವಂಥ 5-6 ಸ್ಯಾಟಲೈಟ್ ಚಾನೆಲ್ಗಳು ಒಂದಕ್ಕೂ ಸಹ ಬದ್ಧತೆ ಇಲ್ಲ, ಒಂದಕ್ಕೂ ಸಹ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ, ಒಂದಕ್ಕೂ ಸಹ ನಾವು ನ್ಯಾಯ ಒದಗಿಸ್ಕೊಡ್ತಾ ಇದ್ದೀವಿ ಅನ್ನೋದಿಲ್ಲ. ಸಂಬಳಕ್ಕೋಸ್ಕರವಾಗಿ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನು ಯಾಕ್ರಿ ಬಳಸ್ಕೊಳ್ತಾ ಇದ್ದೀರಿ? ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ, ನಿಮ್ಮ ಸಂಬಳಕ್ಕೋಸ್ಕರವಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ? ಕಣ್ಣು ಮುಂದೆ ಸತ್ಯ ಇದೆಯಲ್ಲ, ಕಣ್ಣು ಮುಂದೆ ಸತ್ಯ ಇದೆಯಲ್ಲ. ಅವ್ರ್ಯಾರ ಏನೋ ಲಾಯರ್ ಜಗದೀಶ್ ಅಂತೇಳಿ ಬರೀ ಸುಳ್ಳುಗಳನ್ನು ಹೇಳ್ಕೊಳ್ತಾ ಇರುವಂಥ ವ್ಯಕ್ತಿನ ಕರ್ಕೊಂಡು ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಕೂರಿಸ್ಕೊಳ್ತಾರೆ. ಮ್ಯಾಜಿಕ್ ಅಜ್ಜಿನ ಕರ್ಕೊಂಡು ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಕೂರಿಸ್ಕೊಳ್ತಾರೆ. ಅವನ್ಯಾರ ಕೀರ್ತಿ ಅಂತೇಳಿ ಅವನದೇ ಸರಿ ಇಲ್ಲ, ದಿನಕ್ಕೊಂದು ಆಟ, ದಿನಕ್ಕೊಂದು ನಾಟಕ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತಹ ಕೀರ್ತಿನ ಕರ್ಕೊಂಡ್ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತಾರೆ. ಇನ್ನು ವಸಂತ ಗಿಲಿಯಾರು, ಆ ವ್ಯಕ್ತಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ಆ ವ್ಯಕ್ತಿನ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತಾರೆ. ಇವರ ಕತೆ ಏನ್ರಿ? ಈ ಮಾಧ್ಯಮಗಳ ಕತೆ ಏನು? ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇಲ್ಲಿ ನ್ಯಾಯ ಕೇಳೋದಕ್ಕೆ, ನ್ಯಾಯ ಕೇಳ್ತಾ ಇರೋರನ್ನೇ ವಿಲನ್ಗಳನ್ನ ಮಾಡಿ ನ್ಯಾಯ ಕೇಳ್ತಾ ಇರೋದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು. ಅಷ್ಟು ಜನ ಸ್ಯಾಟಲೈಟ್ ಚಾನೆಲ್ಗಳು, ನಿಜಕ್ಕೂ ನಿಮ್ಮ ಅವಶ್ಯಕತೆ ಈ ರಾಜ್ಯಕ್ಕೆ ಇಲ್ಲ, ನೀವು ಅರ್ಹರಲ್ಲ. ಯಾವತ್ತು ಆ ಹೆಣ್ಣು ಮಗಳು ಚೀ ತೂ ಅಂತ ಉಗಿದು ಬೀದಿನಲ್ಲಿ ಉಗಿದ್ರು ಸಹ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ನೀವು ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತೀರಿ. ಇದೇ ಸುವರ್ಣ ವಾಹಿನಿನಲ್ಲಿ ಇದೇ ಅಜಿತ್ ಹನುಮಕ್ಕನವರು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ಸುಜಾತಾ ಭಟ್ ಅವರ ವಿಚಾರವನ್ನ ಸ್ಟೋರಿ ಮಾಡಿ ಬಹಿರಂಗಗೊಳಿಸಿದ್ರಲ್ಲ, ಅಂತಹ ಮ್ಯಾಜಿಕ್ ಅಜ್ಜಿನ ಕರ್ಕೊಂಡು ಬಂದು ಮತ್ತೆ ಸ್ಟುಡಿಯೋದಲ್ಲಿ ಕೂರಿಸ್ಕೊಳ್ತೀರಲ್ಲ ನೀವು. ಇದು ಪತ್ರಿಕೋದ್ಯಮದ ನೈತಿಕತೆಯ ಅಧಪತನದತ್ತ ತಗೊಂಡು ಹೋಗ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ. ನಿಜಕ್ಕೂ ಯೂಟ್ಯೂಬರ್ಸ್ಗಳು ಏನು ಈ ಹೋರಾಟವನ್ನು ಎತ್ತಿ ಹಿಡಿತಾ ಇದ್ದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ. ನಿಮಗಲ್ಲ, ನೀವುಗಳು ಕದ ಹಾಕ್ಬಿಡಿ, ನಿಮ್ಮ ಅವಶ್ಯಕತೆ ಇಲ್ಲ. ನೀವಿಲ್ಲ ಅಂದ್ರೂ ಸಹ ಸ್ಟೋರಿಗಳಾಗುತ್ತೆ. ರೈತ ಹೋರಾಟಗಾರರು ನಿಮಗೆ ಚೀಮಾರಿ ಆಗ್ತಾರೆ, ಚಿತ್ರನಟರು ಚೀಮಾರಿ ಆಗ್ತಾರೆ, ರಾಜಕಾರಣಿಗಳು ಚೀಮಾರಿ ಆಗ್ತಾರೆ. ನಿಮ್ಮನ್ನ ಯಾರೂ ನಂಬೋದಿಲ್ರಿ, ಯಾರೂ ನಂಬೋದಿಲ್ಲ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಇಶ್ಯೂ ಮಾಡಕ್ಕೆ ಬಂದಿದ್ದೀರಾ? ಏನು ಕೆಲಸ ಇಲ್ವಾ ನಿಮ್ಮ ಜನ್ಮಕ್ಕೆ? ಹಾಕಿ ಇಸ್ಕೊಳ್ತೀನಿ, ಹಾಕ್ತೀರಾ? ಹಾಕ್ತೀರೇನ್ರಿ? ಇಸ್ಕೊಳ್ತೀನಿ, ಹಾಕ್ತೀರಾ?